ಹೌದು, ಈ ಬಾರಿಯ ಬಜೆಟ್ ಮೇಲೆ ನಿರೀಕ್ಷೆಗಳಂತೂ ಬಹಳ ಇತ್ತು. ಸ್ಯಾಲರಿಡ್ ಪೀಪಲ್ ಇಂದಾನೆ ನಾನು ಶುರು ಮಾಡ್ತೀನಿ. ಯಾಕಂತ ಅಂದ್ರೆ ದೇಶದ ಒಂದು ದೊಡ್ಡ ವರ್ಗ, ಅದರಲ್ಲೂ ಈ ಡೈರೆಕ್ಟ್ ಟ್ಯಾಕ್ಸ್ ಅನ್ನ ಕಟ್ಟುವಂತಹ ಸಂದರ್ಭದಲ್ಲಿ ನಮ್ಗೇನಾದ್ರೂ ಒಂದು ಅನುಕೂಲ ಆಗಬಹುದು ಅನ್ನುವಂಥ ನಿರೀಕ್ಷೆ ಇತ್ತು. ಆಮೇಲೆ ಒಂದಂತಲ್ಲಿ ವಿಶ್ಲೇಷಣೆಗಳು ಹೇಗೆ ನಡೀತಾ ಇತ್ತು ಅಂತ ಅಂದ್ರೆ, ಕಳೆದ ಬಾರಿಯ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಈ ಯುವಕರು ಬಿಜೆಪಿ ಕಡೆಗೆ ಹಿಂದೆ ಹಿಡಿದಾಗೆ ಕೈ ಹಿಡಿದಿಲ್ಲ. ಕಾರಣ ಅಂತ ಅಂದ್ರೆ ಹಣದುಬ್ಬರ, ಅತಿಯಾದಂತ ಬೆಲೆ ಏರಿಕೆ ಆಗಿರುವಂಥದ್ದು, ಅದರ ಜೊತೆಗೇನೆ ಸ್ಯಾಲ್ರಿ ಅಥವಾ ಉದ್ಯೋಗಿಗಳೇನಿದ್ದಾರೆ ಅಂಥವ್ರಿಗೆ ಹೆಚ್ಚಿನ ಅನುಕೂಲಗಳೇನೋ ಆಗ್ತಾ ಇಲ್ಲ ಅನ್ನುವಂಥದ್ದು, ಅದರಲ್ಲೂ ಮಧ್ಯಮ ವರ್ಗದ ಸಂಬಳದಾರರಿಗೆ ಏನು ಅನುಕೂಲ ಆಗ್ತಾ ಇಲ್ಲ ಅನ್ನುವಂಥದ್ದು ಅವ್ರದ್ದೊಂದು ಕೊರಗಿತ್ತು ಅನ್ನುವಂಥದ್ದು ನಾವು ನೋಡ್ತಾ ಇದ್ವಿ. ಈಗ ಬಹಳ ದೊಡ್ಡ ಮಟ್ಟದ ಅನುಕೂಲ ಅಲ್ಲದೆ ಹೋದ್ರೂ ಕೂಡ ಸ್ವಲ್ಪ ಬೆನಿಫಿಟ್ ಅನ್ನ ಕೊಟ್ಟಿರುವಂಥದ್ದನ್ನ ನಾವು ನೋಡ್ತಾ ಇದ್ವಿ. ನಮ್ಗೆ ಗೊತ್ತಿರೋ ಹಾಗೆ ಈಗ ಎರಡು ಏನೋ ಒಂದು ಮಾದರಿ ಇರುವಂಥದ್ದು ಭಾರತದಲ್ಲಿ ಟ್ಯಾಕ್ಸ್ ಪೇಯಿಂಗ್ ಮಾಡುವಂತಹ ನಿಟ್ಟಿನಲ್ಲಿ. ಅದು ಒಂದು ಓಲ್ಡ್ ಟ್ಯಾಕ್ಸ್ ರಿಜೈಮ್, ಮತ್ತೊಂದು 2 ವರ್ಷದ ಹಿಂದೆ ತಂದಂತ ನ್ಯೂ ಟ್ಯಾಕ್ಸ್ ರಿಜೈಮ್. ಈಗ ಓಲ್ಡ್ ಟ್ಯಾಕ್ಸ್ ರಿಜೈಮ್ ಅನ್ನ ಯಾರ್ಯಾರು ನೀವು ಆಪ್ಟ್ ಮಾಡ್ಕೊಂಡಿದ್ರೋ ಯಾವುದೇ ರೀತಿಯಾದಂಥದ್ದು ನಿಮ್ಗೆ ಇಲ್ಲಿ ವಿನಾಯಿತಿನೋ ರಿಯಾಯಿತಿನೋ ಏನೂ ಇಲ್ಲ, ಅಥವಾ ಟ್ಯಾಕ್ಸ್ ಸ್ಲ್ಯಾಬ್ಗಳಲ್ಲಿ ಏನೂ ಕೂಡ ಬದಲಾವಣೆ ಆಗಿಲ್ಲ. ಆದರೆ ಹೊಸ ತೆರಿಗೆ ಪದ್ಧತಿ ಆಯ್ಕೆ ಮಾಡುವಂಥವರಿಗೆ ಕೊಂಚ ಇಲ್ಲಿ ಅನುಕೂಲ ಆಗಿರುವಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿದೆ. ಬಹಳ ದೊಡ್ಡ ಅನುಕೂಲ ಅಲ್ಲದೆ ಹೋದ್ರೂ ಕೂಡ ಕೊಂಚ ಅನುಕೂಲ ಆಗಿರುವಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿದೆ. ಏನ್ ಅನುಕೂಲ ಆಗಿದೆ? ತೆರಿಗೆ ವಿನಾಯಿತಿ 2.5 ಲಕ್ಷ ಏನಿತ್ತು ಅದನ್ನ 3 ಲಕ್ಷಕ್ಕೆ ಏರಿಕೆ ಮಾಡಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಸೊ 3 ಲಕ್ಷದವರೆಗೆ ಯಾವುದೇ ರೀತಿಯಾದಂಥದ್ದು ಆದಾಯ ತೆರಿಗೆಯನ್ನ ಕಟ್ಟಬೇಕಾದಂಥದ್ದು ಅನುಕೂಲ ಇಲ್ಲ. ಇದು ಅಗೈನ್ ನ್ಯೂ ಟ್ಯಾಕ್ಸ್ ರಿಜೈಮ್ಗೆ ಸಂಬಂಧಪಟ್ಟಾಗೆ. ಹಾಗೆ 3 ಲಕ್ಷದಿಂದ 7 ಲಕ್ಷದವರೆಗೂ ನೀವೇನಾದ್ರೂ ಸಂಬಳದಾರರಾಗಿದ್ರೆ 5% ನೀವು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. ಹೊಸ ತೆರಿಗೆ ಪದ್ಧತಿ ಆಯ್ಕೆ ಮಾಡಿದ್ರೆ SD ಅಂತ ಅಂದ್ರೆ ಈ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮೊತ್ತವನ್ನ ಕೂಡ ಈಗ ಸರ್ಕಾರ ಹೆಚ್ಚಿದೆ. ಅದೆಷ್ಟು ಹೆಚ್ಚಳ ಆಗಿದೆ ಅನ್ನುವಂಥದ್ದನ್ನ ನೋಡ್ತಾ ಹೋದ್ರೆ 50,000 ರೂಪಾಯಿ ಏನು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಇತ್ತು, ಸೊ 50,000ದ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅನ್ನ ಈಗ 75,000ಕ್ಕೆ ಏರಿಕೆ ಮಾಡಲಾಗಿದೆ. ಅಂತ ಅಂದ್ರೆ ಹೆಚ್ಚುವರಿಯಾಗಿ 25,000 ರೂಪಾಯಿ ವಿನಾಯಿತಿಯನ್ನ ಕೊಡಲಾಗಿದೆ. ಬಹಳ ಮಂದಿ ಈಗಲೂ ಓಲ್ಡ್ ಟ್ಯಾಕ್ಸ್ ರಿಜೈಮೇ ಬೆಟರ್, ಯಾಕಂತ ಅಂದ್ರೆ ಅದರಿಂದ ನಾವೇನಾದ್ರು ಹೂಡಿಕೆ ಮಾಡಿದಂಥದ್ದು ಮತ್ತೊಂದು ಇದ್ರೆ ನಮ್ಗೆ ಅದರಲ್ಲಿ ರಿಬೇಟ್ ಮಾಡ್ಕೊಳ್ಳೋಕೆ ಅವಕಾಶ ಇದೆ ಅನ್ನುವಂಥದ್ದನ್ನ ಬಹಳ ಮಂದಿ ವಾದ ಇಡ್ತಾರೆ. ಆದ್ರೆ ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ಬಜೆಟ್ ಮೇಲಿನ ಬಜೆಟ್ ಓದುವಂತ ಸಂದರ್ಭದಲ್ಲಿ ಈ ನ್ಯೂ ಟ್ಯಾಕ್ಸ್ ರಿಜೈಮ್ ನ ಹೇಗೆ ಜನ ಆಪ್ಟ್ ಮಾಡ್ಕೊಳ್ತಾ ಇದ್ದಾರೆ, ಇದು ಹೇಗೆ ಭಾರತದಲ್ಲಿ ಅನುಕೂಲ ತಂದುಕೊಡ್ತಾ ಇದೆ ಸಂಬಳದಾರರಿಗೆ, ಹೇಗೆ ಜನ ಇದನ್ನೇ ಆಪ್ಟ್ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಅವರು ಕೆಲ ಅಂಕಿ ಅಂಶವನ್ನ ಹೇಳಿದ್ರು. ಹಾಗಾದ್ರೆ ಈ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಜೊತೆಗೆ ನ್ಯೂ ಟ್ಯಾಕ್ಸ್ ರಿಜೈಮ್ಗೆ ಸಂಬಂಧಪಟ್ಟಾಗೆ ಸ್ವಲ್ಪ ವಿನಾಯಿತಿ ಕೊಟ್ಟಿರೋದನ್ನ ಹೇಳ್ತಾ ಹೋದ್ರು ನಿರ್ಮಲಾ ಸೀತಾರಾಮನ್ ಅವರು. ಅವ್ರು ಏನ್ ಹೇಳಿದ್ರು ನಿರ್ಮಲಾ ಸೀತಾರಾಮನ್ ಅವರು ಅದನ್ನ ನಾವು ನೋಡೋಣ. ಅದಕ್ಕಿಂತ ಮುನ್ನ ಇವತ್ತಿನ ಈ ತೆರಿಗೆ ಪದ್ಧತಿಗೆ ಸಂಬಂಧಪಟ್ಟಾಗೆ ನ್ಯೂ ಟ್ಯಾಕ್ಸ್ ರಿಜೈಮ್ ನ ಯಾರು ಆಪ್ಟ್ ಮಾಡ್ಕೊಂಡಿರ್ತಾರೋ ಅವ್ರಿಗೆ ಏನ್ ಅನುಕೂಲ ಆಗಿದೆ ಇವತ್ತಿನಂದು ಅನ್ನೋದು ನಾವೀಗ ನೋಡ್ತಾ ಹೋಗೋಣ. ನಿಮ್ಮ ಸಂಬಳ ಏನಾದ್ರೂ 3 ಲಕ್ಷ ತನಕ ಇದ್ರೆ ಯಾವುದೇ ರೀತಿಯಾಗಿಯೂ ಕೂಡ ಟ್ಯಾಕ್ಸ್ ಕಟ್ಟಬೇಕಾದಂಥದ್ದು ಅನಿವಾರ್ಯತೆ ಇಲ್ಲ. ಅದು 2.5 ಲಕ್ಷ ಇದ್ದಂಥ ಮಿತಿಯನ್ನ 50,000 ಹೆಚ್ಚಳ ಮಾಡಿ 3 ಲಕ್ಷಕ್ಕೆ ಏರಿಕೆ ಮಾಡಲಾಗಿದೆ ಅನ್ನುವಂಥದ್ದನ್ನ ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಉಲ್ಲೇಖ ಮಾಡಿದ್ದಾರೆ. ಅಗೈನ್ ನಾನು ಹೇಳ್ತಾ ಇದ್ದೀನಿ, ಇದು ಹೊಸ ಆದಾಯ ತೆರಿಗೆ ಪದ್ಧತಿಗೆ ಸಂಬಂಧಪಟ್ಟಂಥದ್ದು. 2 ಆದಾಯ ತೆರಿಗೆ ಪದ್ಧತಿ ಇದೆ ನಮ್ಮಲ್ಲಿ. ಓಲ್ಡ್ ಟ್ಯಾಕ್ಸ್ ರಿಜೈಮ್ ನಾವು ಹಿಂದೆಯಿಂದನೂ ಅನುಸರಿಸ್ಕೊಂಡು ಬರ್ತೀವಿ. ಈಗ ನ್ಯೂ ಟ್ಯಾಕ್ಸ್ ರಿಜೈಮ್ 2 ವರ್ಷದ ಹಿಂದೆ ಬಂದಂಥದ್ದು, ಇದು ನ್ಯೂ ಟ್ಯಾಕ್ಸ್ ರಿಜೈಮಿಗೆ ಸಂಬಂಧಪಟ್ಟಂಥದ್ದು. 3 ರಿಂದ 7 ಲಕ್ಷಕ್ಕೆ ಸಂಬಂಧಪಟ್ಟಾಗೆ 5% ಅಷ್ಟು ನೀವು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. ಇನ್ ಕೇಸ್ ನಿಮ್ಮ ಆದಾಯ 3 ರಿಂದ 7 ಲಕ್ಷದ ಒಳಗಿದ್ರೆ ನೀವು 5% ಅಷ್ಟು ನೀವು ಆದಾಯ ತೆರಿಗೆ ರೂಪದಲ್ಲಿ ಕಟ್ಟಬೇಕಾಗುತ್ತೆ. ಆಮೇಲೆ ನ್ಯೂ ಟ್ಯಾಕ್ಸ್ ರಿಜೈಮ್ನಲ್ಲಿ ಬಹಳ ನಿಮಗೆ ರಿಬೇಟಿಗೂ ಕೂಡ ದೊಡ್ಡ ಅವಕಾಶಗಳಿಲ್ಲ. ಆ ಕಾರಣಕ್ಕಾಗಿ ಬಹಳ ಮಂದಿ ಈಗಲೂ ಓಲ್ಡ್ ಟ್ಯಾಕ್ಸ್ ರಿಜೈಮ್ ಅನ್ನೇ ಕೂಡ ಆಪ್ಟ್ ಮಾಡ್ಕೊಳ್ತಾ ಇರುವಂಥದ್ದನ್ನ ನೋಡ್ತಾ ಇದೀವಿ ನಾವು. ಸೊ 7 ರಿಂದ 10 ಲಕ್ಷದವರೆಗೆ ನಿಮ್ಮದೇನಾದ್ರೂ ಸಂಬಳ ಇದ್ರೆ ಹಾಗೆ ನೀವು ಇದೆಲ್ಲವೂ ಕೂಡ ಕಳೆದ ಬಾರಿಯ ರೀತಿಯಾಗೇ ಇರುವಂಥದ್ದು 10% ಅಷ್ಟು. ಆ ನಂತರದಲ್ಲಿ ಏನು ಸ್ಲ್ಯಾಬ್ಗಳಲ್ಲಿ ಚೇಂಜ್ ಆಗಿಲ್ಲ. ಮೊದಲ 2.5 ಲಕ್ಷ ಇದ್ದಂಥದ್ದು 3 ಲಕ್ಷ, ಅದಾದ ನಂತರದಲ್ಲಿ 3 ಲಕ್ಷದಿಂದ 7 ಲಕ್ಷ ಕೊಟ್ಟಿರುವಂಥದ್ದನ್ನು ಬಿಟ್ಟರೆ ಉಳಿದಂಥದ್ದು ಯಾವುದೂ ಬದಲಾವಣೆ ಇಲ್ಲ. 7 ಲಕ್ಷದಿಂದ 10 ಲಕ್ಷ ತನಕ ನಿಮ್ಮದೇನಾದ್ರೂ ಸಂಬಳ ಇದ್ರೆ ನೀವು 10% ಅಷ್ಟು ಆದಾಯ ತೆರಿಗೆಯನ್ನ ಕಟ್ಟಬೇಕಾಗುತ್ತೆ. ಇನ್ನು 12 ರಿಂದ 15 ಲಕ್ಷ ಏನಾದ್ರೂ ನೀವು ಸಂಬಳದಾರರಾಗಿದ್ರೆ, ನಿಮ್ಮ ಆನ್ಯುವಲ್ ಇನ್ಕಮ್ 12 ಲಕ್ಷದಿಂದ 15 ಲಕ್ಷದ ಒಳಗಾಗಿದೆ ಸ್ಯಾಲ್ರಿ, ಸೊ ಅದನ್ನ ನೀವು 20% ಅಷ್ಟು ಟ್ಯಾಕ್ಸ್ ಅನ್ನ ನೀವು ನ್ಯೂ ಟ್ಯಾಕ್ಸ್ ರಿಜೈಮ್ಗೆ ಸಂಬಂಧಪಟ್ಟ ಹಾಗೆ ಕಟ್ಟಬೇಕಾಗುತ್ತೆ. ಸೊ ಇದರಲ್ಲೂ ಕೂಡ ಯಾವುದೇ ರೀತಿಯಂತ ಬದಲಾವಣೆ ಇಲ್ಲ. ಇನ್ನು 15+ ಅಥವಾ 15 ಲಕ್ಷಕ್ಕಿಂತ ಹೆಚ್ಚಿನ ಸ್ಯಾಲರಿಡ್ ಪೀಪಲ್ ಏನಾದರೂ ನೀವು ಆಗಿದ್ರೆ 30% ಅಷ್ಟು ತೆರಿಗೆಯನ್ನ ನೀವು ಆದಾಯ ತೆರಿಗೆ ರೂಪದಲ್ಲಿ ಕಟ್ಟಬೇಕಾಗುತ್ತೆ ಅನ್ನುವಂಥದ್ದು ಇವತ್ತು ಬಜೆಟ್ನಲ್ಲೂ ಇದೆ. ನಾನು ಮೊದಲೇ ಹೇಳಿದಾಗೆ 2 ಸಣ್ಣ ಬದಲಾವಣೆಗಳು ಬಿಟ್ಟರೆ, ಆಮೇಲೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಇರುವಂಥದ್ದನ್ನು ಕೂಡ ಈಗ 50,000 ಇದ್ದಂಥ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅನ್ನ ಅದನ್ನ 75,000ಕ್ಕೆ ಏರಿಕೆ ಮಾಡಲಾಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಆಮೇಲೆ ಇನ್ನು ಅಗೈನ್ ಓಲ್ಡ್ ಟ್ಯಾಕ್ಸ್ ರಿಜೈಮ್ಗೆ ಸಂಬಂಧಪಟ್ಟಂಗೆ ನಮ್ದು ಏನು ನಿರೀಕ್ಷೆ ಇತ್ತು, ATC ID ಇರುವಂಥ ಡಿಡಕ್ಷನ್ ಏನಿದೆ ಅದನ್ನ ನಾವು
ಆದರೆ ರಿಬೇಟ್ಗೆ ಏನು ಅವಕಾಶ ಇದೆ ಅದನ್ನು 1.5 ಲಕ್ಷದಿಂದ 2 ಲಕ್ಷಕ್ಕೆ ಏರಿಕೆ ಮಾಡ್ಬೋದು ಅನ್ನುವಂಥದ್ದಿತ್ತು, ಅದು ಕೂಡ ಆಗಿಲ್ಲ. 80D ಅಂಡರ್ ಇರುವಂಥ ಈ ಹೆಲ್ತ್ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಂತೆ 25,000 ರೂಪಾಯಿಯಷ್ಟು ವಿನಾಯಿತಿ ಏನಿದೆ ಅಥವಾ ರಿಬೇಟ್ ಮಾಡೋಕೆ ಅವಕಾಶ ಇದೆ, ಅದನ್ನು 50,000ಕ್ಕೆ ಏರಿಸಬಹುದು ಅನ್ನುವಂಥದ್ದಿತ್ತು, ಅದು ಕೂಡ ಯಾವ ಬದಲಾವಣೆಯೂ ಆಗಿಲ್ಲ. ಸೊ ಇವತ್ತು ಈ ನ್ಯೂ ಟ್ಯಾಕ್ಸ್ ರಿಜೈಮ್ಗೆ ಸಂಬಂಧಪಟ್ಟ ಹಾಗಿನ ಕೊಂಚ ಬದಲಾವಣೆ ವಿಚಾರವಾಗಿ ಏನು ಹೇಳಿದ್ರು ನಿರ್ಮಲಾ ಸೀತಾರಾಮನ್ ಅವರು, ಬನ್ನಿ ಕೇಳೋಣ. In the new tax regime, the tax rate structure is proposed to be revised as follows: 0 to 3 lakh rupees, nil; 3 to 7 lakh rupees, 5%; 7 to 10 lakh rupees, 10%; 10 to 12 lakh rupees, 15%; 12 to 15 lakh rupees, 20%; and above 15 lakh rupees, 30%. As a result of these changes, a salaried employee in the new tax regime stands to save up to 17,500 rupees in income tax. In the new